ಪುನೋ ಇದು ಪಪಾಯ ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಮಮ್ಮಮ್ಮ ಮಾಡಕ ಮಮ್ಮಮ್ಗೆಲ್ಲ ಚಿನ್ನು ಇಲ್ಲಿ ಹಿಂಗೆ ಹಚ್ಕೊಳ ಮುಖಕ್ಕೆ ಹಚ್ಕೊಳಕ್ಕೆ ಹೆಂಗೆ ಹಿಂಗೆ ಹಿಂಗೆ ಮುಖಕ್ಕೆ ಚಿಕ್ಕ ಚಿಕ್ಕ ಮಾಡೋಕೆ ಚಬ್ಬಿ ಚಿಕ್ಸ್ಗೆ ಬಾಯಿಗಲ್ಲ ಮಮ್ಮಗೆ ಹಚ್ಕೊಳ್ಳ ಬೇಡ ಬೇಡ ತಿಂಕ ಆಯ್ತು ಇನ್ನೊಂದು ಪೀಸ್ ತಗೊಬರ್ತೀನಿ ಅಯ್ಯೋ ಅಲ್ಲ ನಾನು ಕಿತ್ಕೋತೀನಿ ಅಂತ ಅಷ್ಟು ಸೋರಿಸ್ಕೊಂಡೆಲ್ಲ ತಿಂತಾ ಇದೆಯಲ್ಲ ಸೋರಿಸ್ಕೊಂಡೆಲ್ಲ ತಿನ್ಬೇಕಾಗಿತ್ತ ಇವಾಗ ನೀನು ನಾನು ಕಿತ್ಕೊಬಿಡ್ತಾ ಇದ್ನಾ ಹೇಳೋ ನಾನು ಕಿತ್ಕೊಬಿಡ್ತಾ ಇದ್ನಾ ಹೇಳೋ ಬೇಡ ಚಿಕ್ಕವಳಿಕೆ ಇದು ಬೇಕಾ ಹಾಕೋಕ್ಯಾ ಇದು ಬೇಕಾ ಹಾಕೋ ಗುಡ್ ಈಗ ನಾವಿಬ್ಬರು ಫೇಶಿಯಲ್ ಮಾಡ್ಕೊಳ್ಳೋಣ ಫೇಶಿಯಲ್ ಹೆಂಗೆ ಮಾಡ್ಕೊಳ್ಳೋದು ನಾನು ಮಾಡ್ಕೊಳ್ಳೋದೆಲ್ಲ ಹೆಂಗೂ ಬೇಕಾ ಹೇ ಕ್ಯೂಟಿ ಇದು ನೀನು ಹಾಕೋಬಿಡ್ರೆ ಮಮ್ಮ ಅದು ಇದಿರೋದು ಈ ಥರ ಕೊಂಬಿರೋದು ಮಮ್ಮ ಹಾಕೋಬೇಕು ಹಿಂಗೆ ಎಲ್ಲಿ ಮಮ್ಮ ಹಾಕೊಳ್ಳೋದು ಹಿಂಗೆ ಇನ್ಕೋ ಖಾಲಿ ಮಾಡುವ ಆಯ್ತಾ ಸೊ ಇವರು ಹಾಯ್ ಹೇಳಿ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಹಾಯ್ ಏನು ಹೇ ಎವ್ರಿವನ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಈ ವಿಡಿಯೋಲಿ ನೀವು ಮೋಸ್ಟ್ ಆಸ್ಡ್ ಕ್ವೆಶನ್ನ ಆನ್ಸರ್ ಮಾಡ್ತಾ ಇದ್ದೀನಿ ಮೋಸ್ಟ್ ಆಸ್ಡ್ ಕ್ವೆಶನ್ ಅನ್ನೋಕ್ಕಿಂತ ವ್ಲಾಗ್ನ ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಸ್ಕಿನ್ ಕೇರ್ ಕೇಳಿದ್ರಿ ಸ್ಕಿನ್ ಕೇರ್ ಜೊತೆಗೆ ಸೆಲ್ಫ್ ಕೇರ್ ಕೂಡ ಕಂಪ್ಲೀಟ್ ಮಾಡೋಣ ಅನ್ಕೊಂಡಿದ್ದೀನಿ ನಾನು ಇವತ್ತು ಪಪಾಯ ಫೇಸ್ ಪ್ಯಾಕ್ ಯಾವ ಥರ ಮಾಡ್ಕೊಳ್ಳೋದನ್ನು ತೋರಿಸೋಣ ಅಂತ ಅನ್ಕೊಂಡಿದ್ದೆ ತಂದಿದ್ದ ಡಬ್ಬದಲ್ಲಿ ಇಷ್ಟೇ ಮಿಕ್ಕಿರೋದು ನನ್ನ ಮಗಳು ಎಲ್ಲ ತಿನ್ಕೊಂಡ್ಬಿಟ್ಲು ಪುನಃ ಹೋಗ್ಬಿಟ್ಟು ಕಟ್ ಮಾಡ್ಕೊಂಡು ತಗೋಬರ್ತೀನಿ ಈಗಲೇ ತಂದ್ಬಿಟ್ರೆ ಅದನ್ನು ಖಾಲಿ ಮಾಡ್ತಾಳೆ ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಫೇಸ್ ಪ್ಯಾಕ್ ಹಾಕ್ಬೇಕಾದ್ರೂ ಪಪಾಯ ತಗೊಬರ್ತೀನಿ ಈಗಲೇ ತಗೊಬಂದ್ರೆ ಅವಳು ಅದನ್ನ ತಿನ್ನೋದು ಅನ್ಕೊಂಡು ನಮಗೆ ಹಾಕೊಳ್ಳೋಕೆ ಬಿಡಲ್ಲ ಒಂದು ವಿಷಯ ನಾನು ಹೇಳಿದ್ದಲ್ವ ಕ್ಯಾಲೆಂಡರ್ ಮಾಡ್ಕೋತೀನಿ ಅಂತ ವೆಯ್ಟ್ ಲಾಸ್ಗೆ ಸೊ ನಾನು ಆನ್ಲೈನ್ ಬೈ ಮಾಡೋಕ್ಕಿಂತ ನಾನು ಪೇಪರಲ್ಲೇ ಬರ್ದು ಈ ಥರ ಹಾಕಿರ್ತೀನಿ ಈ ಕಡೆ ಬಾ ಅಮ್ಮ ಅಂತಾರೆ ಇವಾಗ ಅಮ್ಮ ಏನೋ ಮಾಡ್ತಾ ಇದ್ದಾಳೆ ವೆಯ್ಟ್ ಮಾಡಬೇಕು ಸಿ ಇವಾಗ ನಾನು ಹೇರ್ ಕೇರ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ ಬಿಕಾಸ್ ಹೇರ್ ಕೇರ್ಗೆ ಸ್ವಲ್ಪ ಒಂದು ಬೇರೆನೇ ವಿಡಿಯೋ ಬೇಕು ಒಂದು ಫುಲ್ ವಿಡಿಯೋ ಬೇಕಾಗುತ್ತೆ ಸೊ ನಾನು ಏನು ಯೋಚನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಬರೀ ಫೇಸು ಆಮೇಲೆ ನಾನು ಹೇರ್ಗೆ ಈ ಥರ ಕೂಮ್ನ ಯೂಸ್ ಮಾಡ್ತೀನಿ ಈ ಬಚಂಗೆ ನಂಗೆ ಸಖತ್ ಇಷ್ಟ ಸಿ ಹಿಂಗೆ ಬರುತ್ತೆ ಹಿಂಗೆ ಬರೋದ್ರಿಂದ ಕೂದಲು ಕೀಳಲ್ಲ ಜಾಸ್ತಿ ಇದು ಆ್ಯಂಡ್ ಚೆನ್ನಾಗಿ ಅನ್ಸುತ್ತೆ ಇರುತ್ತಲ್ಲ ಬಚ್ಕೊಳ್ಳೋಕ್ಕೆ ಸೊ ಇವಾಗ ನಾನು ಕೂದಲನ್ನ ಹಿಂದೆ ಹಾಕ್ಬಿಡ್ತೀನಿ ಫಸ್ಟು ನನ್ನ ಕೂದಲು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಈ ಪ್ಯಾಕ್ ಎಲ್ಲ ಯಾಕಂದರೆ ಇದು ಹೋಮ್ ರೆಮಿಡಿ ಆಗಿರೋದ್ರಿಂದ ಫುಲ್ ಅಂಟಂಟಿರುತ್ತೆ ಅಂಟಂಟಿದ್ರೆ ಕೂದಲಿಗೆಲ್ಲ ಆದರೆ ನಂಗೆ ಹಿಂಸೆ ಆಗುತ್ತೆ ನಾನು ನೆನ್ನೆ ತಾನೇ ತಲೆ ಸ್ನಾನ ಮಾಡ್ತೀನಿ ಮತ್ತೆ ಇವತ್ತು ಮಾಡೋಕ್ಕೆ ಇಷ್ಟ ಇಲ್ಲ ಸುಮ್ಮನೆ ಏನು ಹಚ್ತೇನೆ ಸೊ ಇದು ಒಂದಾಯಿತು ಇದ್ರ ಜೊತೆಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಆ್ಯಕ್ಚುಲಿ ಇದು ನಾನು ಹಾಕ್ಕೊಳಕ್ಕಂತಂದಿದ್ದು ನನ್ನ ಮಗಳು ಕಿತ್ಕೊಂಡ್ಳು ಸೊ ಅವಳ್ದು ನಾನು ಹಾಕ್ಕೊಳ್ತೀನಿ ಆಪ್ಷನ್ ಇಲ್ಲ ಹೆಣ್ಮಕ್ಳಿದ್ಮೇಲೆ ಇವಾಗ ಹಿಂಗಿರ್ತಲ್ಲ ಇದು ಹಾಕ್ಕೊಂಡ್ರೆ ಒಂದು ಸಣ್ಣ ಕೂದಲು ಬಿಡದಿರ ಹಿಂದೆ ಎಳ್ದಿಡ್ಕೊಂಡಿರುತ್ತೆ ಕೂದಲು ಸೇಫ್ ಇರುತ್ತೆ ಮ್ಯಾಚಿಂಗ್ ಹೈ ಫೈ ಮಾಡು ವಾವ್ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಯಾವ ಥರ ಎಫೆಕ್ಟ್ಸ್ ಕಾಣಿಸುತ್ತೆ ಅಂತ ಗೊತ್ತಾಗಲಿ ಅಂತ ನಾನು ಇನ್ನೂ ಮುಖ ಕೂಡ ವಾಶ್ ಮಾಡಿಲ್ಲ ಬೆಳಗ್ಗೆ ಎದ್ದು ಸೊ ವಾಶ್ ಮಾಡಿಲ್ದಿರೋ ಫೇಸಲ್ಲಿ ತೋರಿಸ್ತಾ ಇದ್ದೀನಿ ನಿನ್ನೆ ನಾನು ಕಾಜಲ್ ಹಾಕ್ಕೊಂಡೆ ನೋಡಿ ಸೊ ಈ ಕಾಜಲ್ ಹಾಕ್ಕೊಂಡಿರೋದಕ್ಕೆ ಎಲ್ಲ ಫುಲ್ ಸ್ಪ್ರೆಡ್ ಆಗಿದೆ ಅದನ್ನು ಯಾವ ಥರ ರಿಮೂವ್ ಮಾಡ್ತೀನಿ ಇದನ್ನು ರಿಮೂವ್ ಮಾಡಿ ಒಂದು ರೌಂಡ್ ಫೇಸ್ ವಾಶ್ ಮಾಡಿ ಆಮೇಲೆ ಪ್ಯಾಕ್ ಹಾಕೋದು ಡೈರೆಕ್ಟಾಗಿ ಹಾಕಿದ್ರೆ ಏನೇನು ಕೊಳೆ ಇದೆ ಪೊಲ್ಯೂಷನ್ ಅದ್ರ ಜೊತೆಗೆ ಪ್ಯಾಕ್ ಹಾಕಿದ್ರೆ ಸ್ಕಿನ್ನಿಗೆ ಒಳ್ಳೇದಲ್ಲ ಇನ್ನು ಏನದು ಪೊಲ್ಯೂಷನ್ನಿಂದ ಇನ್ನು ಇನ್ಫೆಕ್ಷನ್ ಆಗೋದು ಜಾಸ್ತಿ ಇರುತ್ತೆ ಆ್ಯಂಡ್
ಆ್ಯಂಡ್ ಸ್ಕಿನ್ ಹಾಳಾಗುತ್ತೆ. ಸೊ ವಾಶ್ ಮಾಡಿ ಯಾವತ್ತೂ ಪ್ಯಾಕ್ನ ನೀವು ಕ್ಲೀನ್ ಸ್ಕಿನ್ ಮೇಲೆ ಹಾಕೋಬೇಕು, ಹಳೆ ಸ್ಕಿನ್ ಮೇಲೆ ಹಾಕೊಬಾರ್ದು. ನಾರ್ಮಲ್ ಫೇಸ್ ವಾಶ್, ಒಂದು ಸೋಪ್ ಹಾಕಿನೋ ಇಲ್ಲ ಫೇಸ್ ವಾಶ್ ಹಾಕಿನೋ, ಯಾವುದು ನೀವು ಡೈಲಿ ರೆಗ್ಯುಲರಾಗಿ ಯಾವ ಥರ ಫೇಸ್ ವಾಶ್ ಮಾಡ್ತೀರಾ ಆ ಥರ ಮಾಡ್ಕೊಂಡು ಅದ್ರ ಮೇಲೆ ಪ್ಯಾಕ್ ಹಾಕೋಣ. ಓಕೆ, ನಾನಿವಾಗ ಈ ಐ ಕೆಳಗಡೆ ಕಣ್ಕಪ್ ತೆಗಿಯೋಕ್ಕೆ ಅಂತ ಕಾಟನ್ ಯೂಸ್ ಮಾಡೋ ಬದಲು ಇಯರ್ಬಡ್ಸ್ ಯೂಸ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ನಾನು ಈ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಅದಕ್ಕೆ ಡಿಪ್ ಮಾಡಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊತೀನಿ. ಆಯಿಲ್ ಹಾಕಿದಾಗ ಕಪ್ಪು ಈಸಿಯಾಗಿ ಈಚೆ ಬಂದ್ಬಿಡುತ್ತೆ. ಆ್ಯಂಡ್ ನನ್ನ ಮುಖಕ್ಕೆ ಎಷ್ಟಾಗುತ್ತೆ ಅಷ್ಟು ಕೆಮಿಕಲ್ಸ್ನ ಕಮ್ಮಿ ಯೂಸ್ ಮಾಡ್ತೀನಿ. ಆ್ಯಂಡ್ ನೀವು ನಾನು ಹಚ್ಚೋ ಕ್ರೀಮ್ ಆಗೋದು ಏನಾರು ನೋಡ್ಬೋದು, ತುಂಬಾ ಮಿನಿಮಿಲಿಸ್ಟಿಕ್ ಆಗಿ ನಾನು ಯೂಸ್ ಮಾಡ್ತೀನಿ. ನಾನು ತುಂಬ ಹೆವಿ ಮೇಕಪ್ಸ್ ಯಾವುದು ಮಾಡಲ್ಲ, ಬಟ್ ಸ್ಟಿಲ್ ಒಂದು ಒಳ್ಳೆ ಲುಕ್ ಅಂತೂ ಕೊಡ್ತೀನಿ. ಏನಂದ್ರೆ ಒಂದು ಡ್ರಾಪ್ ತಗೋತಾ ಇದ್ದೀನಿ. ಇಷ್ಟೇ, ಒಂದು ಡ್ರಾಪ್ ಸಾಕು ನಮ್ಮ ಕಣ್ಣು ಕೆಳಗಡೆ ಹಚ್ಚಕ್ಕೆ ಎಷ್ಟು ಬೇಕು. ಓಕೆನಾ, ಈ ಥರ ಒಂಚೂರು ಹಿಂಗೆ ತಗೊಂಡು, ನಾನು ಇದನ್ನ ಕಾಲೇಜ್ ಡೇಸಿಂದನೂ ಮಾಡ್ತೀನಿ. ಬಟ್ ಇವಾಗ ನನ್ನ ಮಗು ಆದ್ಮೇಲಿಂದ ನೋಡಿ ಹೆಂಗೆ ಎಳ್ಕೊಂತು, ಸಕವಾಗಿ ಹೀರ್ಕೊಂತಲ್ಲ. This is the power of earbud and oil. Wow, see difference ನೋಡ್ತಾ ಇದ್ದೀರಾ? ಎಲ್ಲೆಲ್ಲಿ ಕಪ್ಪೆಲ್ಲ ಜಾಗ ಎಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಓಕೆನಾ, ಇವಾಗ ಸಿಂಪಲ್ ಆಗಿ ಇದಕ್ಕೆ ಆಯಿಲ್ ಹಚ್ಚಿಲ್ಲ, ಯಾಕಂದರೆ ಮೇಲ್ಗಡೆಗೆ ನಂಗೆ ಅಲ್ಲಿಗೆ ಹಚ್ಚಕ್ಕೆ ಭಯ ಆಗುತ್ತೆ. ಮೇಲ್ಗಡೆ ಐಲಿಡಲ್ಲೂ ಕಪ್ ಸೇರ್ಕೊಂಡಿರುತ್ತೆ, ಅದಕ್ಕೇ ನಮಗೆ ಮುಖ ತೊಳೆದ್ಮೇಲೂ ಕಪ್ ಹಂಗೆ ಬರೋದು. ಸೊ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸಿ, ಆಲ್ರೆಡಿ ಆಯಿಲ್ ಹಚ್ಚಿರೋದ್ರಿಂದ ಅಲ್ಲೆಲ್ಲ ಆಯಿಲ್ ಸೇರ್ಕೊಂಡಿದೆ. ಈಗ ಇದೆಲ್ಲ ತಗೊಳ್ಳೋಣ. ಈ ಕ್ಲೀನಿಂಗ್ ಪ್ರೋಸೆಸ್ಗೆ ಕಣ್ಕಪ್ ಹಚ್ಚಕ್ಕೆ ಬೇಜಾರು ನನಗೆ. ಹಂಗೆ ಬಿಟ್ಬಿಟ್ರೆ ಡಾರ್ಕ್ ಸರ್ಕಲ್ ಥರ ಒಳ್ಳೆ ಹಂಗೆ ಕರೆ ಕರೆ ಕಾಣ್ತಾನೆ ಇರುತ್ತೆ ಯಾವಾಗಲೂ. ಓಕೆನಾ, ಓಕೆ. ಜೊತೆಗೆ ಇಲ್ಲಿ ಬೆಟ್ಟಲ್ಲಿ ಒಂದು ಸ್ವಲ್ಪನೇ ಎಣ್ಣೆ, ಜಸ್ಟ್ ಇಲ್ಲೇ ಕುತ್ಕೊಳ್ಳಿ ಅಂತ, ಕಣ್ಣಲ್ಲಿ ಕುತ್ಕೊಳ್ಳಿ ಅಂತ. ಪುನಃ ಇನ್ನೊಂದು ರೌಂಡ್ ಒರೆಸ್ಕೊಂಡಾಗ ಎಲ್ಲ ಈಚೆ ಬಂದ್ಬಿಟ್ಟಿರುತ್ತೆ. ಈ ಕಣ್ಣು ತುಂಬ ಎಣ್ಣೆ ಚೆನ್ನಾಗಿರಲಿ, ಆಮೇಲೆ ನೋಡ್ಕೊಳ್ಳೋಣ. ಓಕೆನಾ, ಸೊ ಇನ್ನೊಂದು ಇಯರ್ಬಡ್ ಈ ಕಡೆ ಕಣ್ಗೂ ಸೇಮ್ ಪ್ರೊಸೆಸ್ಸು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಹೋಗ್ಬಿಡುತ್ತೆ, ಟಕ್ 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 ಅದು. ಓಕೆ, ಅದೇ ಹಂಗೆ ವಾಶ್ ಮಾಡೋಕ್ಕೆ ಹೋಗಿ ಏನೇ ಕಾರಣಕ್ಕೂ ಹೋಗಲ್ಲ. ಆ್ಯಂಡ್ ಸ್ಮಚ್ ಪ್ರೂಫ್ ಕಣ್ಕಪ್ ಬೇರೆ ತಗೋತೀನಲ್ಲ ನಾನು, ಅದು ಸ್ಮಚ್ ಪ್ರೂಫು ವಾಟರ್ ಪ್ರೂಫ್ ಅಂದ್ಬಿಟ್ಟು ಸ್ಕಿನ್ಗೆಲ್ಲ ಹಂಗೆ ಕುತ್ಕೊಬಿಟ್ಟಿರುತ್ತೆ. ಸಿ, ಓಕೆ. ಈ ಸ್ಕಿನ್ನ ಹಿಂಗೆ ಎಳೆದ್ಬಿಟ್ಟು ಮಾಡೋದ್ರಿಂದ ಈ ಸ್ಕಿನ್ನು ಇಲ್ಲಿ ಯೂಶ್ವಲಿ ಕಣ್ ಕೆಳಗಡೆ ವ್ರಿಂಕಲ್ಸ್ತಾ ಇರುತ್ತಲ್ವಾ, ಅದ್ರ ಮಧ್ಯದಲ್ಲಿ ಒಂದೊಂದು ಲೈನಲ್ಲಿ ಸೇರ್ಕೊಂಡಿರುತ್ತೆ, ಅದೆಲ್ಲ ಆಚೆ ಬಂದ್ಬಿಡುತ್ತೆ. ಆಯಿತಾ, ಇದನ್ನ ನನಗೆ ಮೇಲ್ಗಡೆದಕ್ಕೆ ಯೂಸ್ ಮಾಡ್ತೀನಿ. ಸುಮ್ಮನೆ ಒಂದು ಲೈನ್ ಹಿಂಗೆ ಹೇಳ್ಕೊಳ್ಳೋದಷ್ಟೇ, ಎಲ್ಲ ಆಚೆ ಬಂತು. ಟಡಾನ್, ಇರೋ ಬರೋದೆಲ್ಲ ಎಷ್ಟು ಬಂತು ನೋಡಿ. ಸೊ ಇದಾದ್ಮೇಲೆ ನಾನು ಯೂಸ್ ಮಾಡ್ತಾ ಇರೋದು ಒಂದು ಫ್ರೆಶ್ ಆಗಿರೋ ನೈಸ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರೋ ಬಟ್ಟೆ. ಈ ಬಟ್ಟೆಯಿಂದ
ಕಣ್ಣನ್ನ ವೈಪ್ ಮಾಡೋಣ ಅಂತ ಅಷ್ಟೇ. ಓಕೆನಾ? ಇವಾಗ ಫಸ್ಟ್ ಈ ಕಡೆಗೂ ನಾನು ಹಚ್ಕೋಬೇಕಲ್ಲ, ಅದು ಮರ್ತಾಯಿತ್ತು. ಓಕೆ, ಸೊ 2 ಕಡೆನೂ ಆಗಿದೆ. ಇವಾಗ ಏನಂದರೆ ನಾನು ಹಿಂಗೆ ವೈಪ್ ಮಾಡಿಬಿಡ್ತೀನಿ ಎಲ್ಲ. ಸಿ ಎಷ್ಟೆಲ್ಲ ತಗವೆ ಆದರೂ ಇನ್ನೂ ಇದೆ. ಅರ್ಧ ನನ್ನ ಮಗಳು ಬಿಡಲ್ಲ ಅಂತಲೇ ಇದೆಲ್ಲ ಮಾಡೋದು ಸ್ಟಾಪೇ ಮಾಡಿಬಿಟ್ರೆ. ನೆಕ್ಸ್ಟ್ ಈ ಐನು ಇದನ್ನ ನೀಟಾಗಿ ತೆಗೆದ್ಬಿಟ್ರೆ ಕಣ್ಕ ಪ್ರಾಬ್ಲಮ್ ಮುಗಿತು. ಇವಾಗ ನಮ್ಮ ಮುಖ ಕ್ಲೀನ್ ಆಗಿದೆ. ಇದು ನನಗೆ ಪೀರಿಯಡ್ಸ್ ಸೇರೋದ್ರಿಂದ ಒಂದು ಸಣ್ಣ ಪಿಂಪಲ್ ಬಂದಿದೆ, ಹೋಗ್ಬಿಡತ್ತೆ ಅಷ್ಟೇ. ಅದು ಬಿಟ್ರೆ ನನ್ನ ಮುಖ ಆಲ್ ಕ್ಲಿಯರ್ ಕ್ಲೀನ್. ಈಗ ಕ್ವಿಕ್ಕಾಗಿ ಹೋಗಿ ನಾರ್ಮಲಾಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ನಾರ್ಮಲ್ ನಂದು ಯಾವ ರೆಗ್ಯುಲರ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಆ ಫೇಸ್ ವಾಶ್ ಹಾಕಿ ನನ್ನ ಫೇಸ್ನ ಕ್ಲೀನ್ ಮಾಡ್ಕೊಂಬರ್ತೀನಿ. ನೆಕ್ಸ್ಟು ಯಾವ ಥರ ಪೇಸ್ಟ್ ಪ್ರಿಪೇರ್ ಮಾಡ್ತೀನಿ ಫಾರ್ ಫೇಸ್ ಮಾಸ್ಕ್ ಅದನ್ನ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್. ಈಗ ಫೇಸ್ ವಾಶ್ ಮಾಡಿ ಬಂದೆ. ಮುಖ ವೈಪ್ ಮಾಡಬೇಕಾದ್ರೆ ರಬ್ ಮಾಡಬಾರ್ದು, ಜಸ್ಟ್ ಡ್ಯಾಂಪ್ ಮಾಡಬೇಕು ಯಾವಾಗಲೂ. ಆವಾಗ ಸ್ಕಿನ್ನ ಸಾಫ್ಟಾಗಿ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡ್ದಂಗಿರುತ್ತೆ. ಯಾವುದೇ ಥರ ಫೇಸ್ ಮಾಸ್ಕ್ ಆಗಲಿ ಒಂದಿನಕ್ಕೆ ನಿಮಗೆ ರಿಸಲ್ಟ್ ಕೊಡಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ರೆಗ್ಯುಲರಾಗಿ ಮಾಡಬೇಕು, ಅದೊಂದು. ಇನ್ನೊಂದು, ನೀವು ಫೇಸ್ಗಿಂತ ಫೇಸ್ ಮೇಲೆ ಹೊರ್ಗಡೆ ಪೊಲ್ಯೂಷನ್ನ ಈ ಕ್ಲೆನ್ಸಿಂಗು ಇಂಪಾರ್ಟೆಂಟು. ಅದ್ರ ಜೊತೆಗೆ ನೀವು ಹೊಟ್ಟೆ ಒಳಗಡೆ ಏನು ಹಾಕೋತೀರಾ ಅಂದರೆ ಏನು ತಿಂತೀರಾ, ಫುಡ್ ಹ್ಯಾಬಿಟ್ಸು, ಅದು ತುಂಬಾ ಮ್ಯಾಟರ್ ಆಗುತ್ತೆ. ನಾನು ತೋರಿಸ್ತೀನಿ ಯಾವ ಥರ ಇದ್ದೆ, ಹೆಂಗಾಗಿತ್ತು ನನ್ನ ಸ್ಕಿನ್ನು, ಯಾವ ಥರ ಚೇಂಜ್ ಆಗಿದೆ ಅಂತ ನಾನು ತೋರಿಸ್ತೀನಿ. 1-2 ಎಕ್ಸಾಂಪಲ್ಸ್ ಕೊಡ್ತೀನಿ. ಫುಲ್ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಹೆಂಗೆ ಈ ಥರ ಸ್ಕಿನ್ ಇದ್ದು ಈ ಥರ ಚೇಂಜ್ ಆಯಿತು ಅಂತ. 3 ಫ್ಯಾಕ್ಟರ್ ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾವುದಂದರೆ ಒಂದು ಮೇನ್ ಆಗಿರೋದು ಫಸ್ಟು ಫುಡ್ ಹೆಲ್ದಿ ಹ್ಯಾಬಿಟ್ಸು, ಇನ್ನೊಂದು ಮೆಂಟಲ್ ಸ್ಟ್ರೆಸ್ಸು. ಲೀಸ್ಟ್ ಒನ್ನು ಈಚೆಯಿಂದ ನಾವು ಕ್ಲೀನ್ ಮಾಡ್ಕೊಳ್ಳೋದು. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ನಡಿಲೇಬೇಕು. ಹೆಲ್ದಿ ಹ್ಯಾಬಿಟ್ಸಿಗೆ ನಾವು ಸ್ವಿಚ್ ಆಗಬೇಕು, ಮೆಂಟಲಿ ನಾವು ಸ್ವಲ್ಪ ಸ್ಟ್ರೆಸ್ ಕಮ್ಮಿ ತೊಗೋಬೇಕು, ಜೊತೆಗೆ ನಾವು ಅವಾಗವಾಗ ಸ್ಕಿನ್ ಕೇರು ಸೆಲ್ಫ್ ಕೇರ್ ಮಾಡ್ಕೊಂಡ್ರೆ ನಮಗೂ ಚೆನ್ನಾಗಿ ಅನಿಸುತ್ತೆ. ಓಕೆ, ನಮ್ಮದು ಇವಾಗ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ತೊಗೊಂಡಿರೋದು 2 ಕ್ಯೂಬ್ ಪಪಾಯ ತೊಗೊಂಡಿದ್ದೀನಿ. ಇಷ್ಟೇ ಸಾಕು, ಇದೇ ಜಾಸ್ತಿ ಆ್ಯಕ್ಚುಲಿ, ಇನ್ನೂ ಕಮ್ಮಿ ತೊಗೊಂಡ್ರು ನಡೆಯುತ್ತೆ. ಓಕೆನಾ? ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಪೂನೆಲ್ಲ ಯೂಸ್ ಮಾಡ್ಬೋದು, ಬಟ್ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಫುಲ್ ಸಾಫ್ಟ್ ಆ್ಯಂಡ್ ಮಶಿ ಥರ ಆಗುತ್ತೆ. ಸೊ ನಾನು ಹ್ಯಾಂಡ್ನೇ ಪ್ರಿಫರ್ ಮಾಡ್ತೀನಿ. ಈ ಥರ ಫುಲ್ ಸ್ಮ್ಯಾಶಿ ಮಾಡಿಕೊಂಡ್ರೆ ಕೈಯಲ್ಲಿ ಈಸಿ ಆಗುತ್ತೆ. ನಿಮಗೆ ಬೇಕಂದ್ರೆ ಸ್ಪೂನು ಯೂಸ್ ಮಾಡ್ಬೋದು. ನನಗೆ ಕೈಯಲ್ಲಿ ಯಾಕೆ ಮಾಡ್ತೀನಿ ಅಂದರೆ ಅದು ಪಲ್ಪೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಲಿ ಅಂತ. ಇಲ್ಲ ಅಂದರೆ ನೀವು ಮಿಕ್ಸಿಲೂ ಒಂದು ರೌಂಡ್ ಆಡಿಸ್ಕೊಬೋದು, ಬಟ್ ನಂಗೆ ಮಿಕ್ಸಿಲಿ ಆಡಿಸೋಕ್ಕೆ ಇಷ್ಟ ಇಲ್ಲ. ಐ ಪ್ರಿಫರ್ ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡೋದು, ಸೊ ದಟ್ ಪಲ್ಪೆಲ್ಲ ಚೆನ್ನಾಗಿ ಹೋಗಲಿ ಅಂತ. ಈಗ ನೋಡಿ ಹಿಂಗೆ. ಆ್ಯಂಡ್ ಈ ಫೈಬರ್ನ ನೀಟಾಗಿ ಸ್ಕಿನ್ ಮೇಲೆ ಕುಣಿಸ್ಬೋದು, ಅದಕ್ಕೆ ಸ್ವಲ್ಪ ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮೈ ಪಪಾಯ ಪ್ಯೂರಿ ಇಸ್ ರೆಡಿ. ಇದಕ್ಕೆ ಒಂದು ಇಲ್ಲಿ ನೋಡಿ ಹಾಲು, ಇದು ರಾ ಮಿಲ್ಕು, ಕಾಯಿಸಿಲ್ದಿರೋ ಹಾಲು, ಅದನ್ನು ಇಲ್ಲಿ ಹಾಕೋತೀನಿ. ಸ್ವಲ್ಪ ಓಕೆ. ಸೊ ನೋಡಿ ಇವಾಗ ಈ ಥರ ಇದೆಯಲ್ಲ, ಇದು ಈ ಪಲ್ಪ್ ಎಷ್ಟು ಚೆನ್ನಾಗಿದೆ, ಒಳ್ಳೆ ಮಿಲ್ಕ್ ಶೇಕ್ ಥರ ಕಾಣ್ತಾ ಇದೆ. ಇದನ್ನು ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು ನೀಟಾಗಿ, ಒಂದು ಜಾಗನೂ ಬಿಡದೇ ಇರೋಂಗೆ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಫಸ್ಟು ಕೈಯಲ್ಲೇ ಹಿಂಗೆ ಹಾಕೊಳ್ಳೋಣ.
ಫಸ್ಟು ಬರೀ ಲಿಕ್ವಿಡ್ನ ಮಾತ್ರ ಎಲ್ಲ ಕಡೆ ಹಚ್ಕೊಂಡಿದ್ದೀನಿ. ಮಿಲ್ಕ್ ಮತ್ತು ಪಪಾಯ ರಸ ಬಿಟ್ಟಿದೆಯಲ್ಲ ಆ ಲಿಕ್ವಿಡ್ ಎಲ್ಲ ಕಡೆ ಹಚ್ಕೊಳ್ಳೋಣ, ಏನೂ ಆಗಲ್ಲ. ನೀಟಾಗಿ ಹಚ್ಕೊಳ್ಳೋಣ. ಗಮ್ ಅಂತ ಇದೆ ಪಪಾಯ. ಸೊ ತಿನ್ಕೋಬೇಕು ಅಂತಾನೆ ಅನ್ಸುತ್ತೆ. ಏನು ಮಿಲ್ಕ್ ಶೇಕಾಗೆ ಒಂಚೂರು ಸಕ್ಕರೆ ಗೀಕರೆ ಹಾಕ್ಬಿಟ್ಟು ಕುಡಿತೀವಿ, ಹಾಲು ಪಪಾಯನೇ ಹಾಕೋದಲ್ವ. ಹಿಂಗೆ ಎಷ್ಟೊತ್ತಾಗುತ್ತೆ ಅಷ್ಟೋ ತನಕ ಹಿಂಗೆ ಏನಂದರೆ ಹಚ್ಚೋದು ಮುಖ್ಯ ಅಂತ ಅಲ್ಲ, ಎಷ್ಟು ಮಸಾಜ್ ಮಾಡ್ತಿರೋ ಸ್ಕಿನ್ನ ಅಷ್ಟು ಒಳ್ಳೆಯದು. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಆ್ಯಂಡ್ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ನಾನು ಇನ್ನೊಂದು ಕೈ ಕೂಡ ಯೂಸ್ ಮಾಡ್ತೀನಿ, ಎರಡು ಕಡೆನೂ ಈಸಿಯಾಗಿ ಆಗಲಿ ಅಂತ. ಇಲ್ಲಿ ಜಸ್ಟ್ ದ ಲಿಕ್ವಿಡ್ ಆ್ಯಂಡ್ ಡೂ ದಿಸ್. ಈಗ ಎಣ್ಣೆಗೆ ಹಾಕೋತಾ ಇದ್ರೆ ನನ್ನ ಮಗಳದು ಚಬ್ಬಿ ಚೀಕ್ಸ್ ಡಿಂಪಲ್ ಚಿನ್ ನೆನಪಾಗತ್ತೆ. ಹಣೆಗೆ ಮೋಸ್ಟ್ ಟ್ಯಾನ್ ಆಗೋ ಜಾಗ ಅಂದರೆ ಹಣೆ. ಸೊ ಚೆನ್ನಾಗಿ ಈ ಟ್ಯಾನ್ ಆಗೋ ಜಾಗದಲ್ಲೆಲ್ಲ ಸರ್ಕ್ಯುಲರ್ ಮೋಷನಲ್ಲಿ ಹಿಂಗೆ ಉಜ್ಕೊಂಡು ಬರ್ತಾ ಇರಿ. ಕಣ್ಣತ್ರ ಕಣ್ಣು ಕಪ್ಪೆಲ್ಲ ಹೋಗ್ಬೇಕು, ಜೊತೆಗೆ ಡಾರ್ಕ್ ಸರ್ಕಲ್ ಏನಿರುತ್ತೆ ಅದು ಹೋಗ್ಬೇಕು ಅಂದರೆ ಹಿಂಗೆ ಉಜ್ಕೊಳ್ಳಿ. ಹಿಂಗೆ ಆಮೇಲೆ ಮೂಗ್ದು ಕಾರ್ನರು, ಎಡ್ಜಸ್, ಆಮೇಲೆ ಲಿಪ್ ಕೆಳಗಡೆ ಸಖತ್ತು ಒಳ್ಳೇದಿದು. ಈಗೇನು ಮಾಡ್ತೀನಿ ಅಂದರೆ ನಂದು ರಬ್ ಮಾಡಾಯಿತು. ಸೊ ಎಷ್ಟಾಗತ್ತೆ ಅಷ್ಟು ಈ ಪಲ್ಪ್ ಏನಿದೆ ಅದನ್ನ ಕುಣ್ಸೋಕೆ ಟ್ರೈ ಮಾಡ್ತೀನಿ. ಎಷ್ಟಾಗತ್ತೆ ಅಷ್ಟು ಕುತ್ಕೊಳ್ಳಿ. ಓಕೆ, ಪಲ್ಪ್ನ ಕುಣ್ಸೋಣ. ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ಬಟ್ ಈ ರಸ ಹೀರ್ಕೊತ ಇದೆಯಾ ಅದು ಮ್ಯಾಟ್ರ್ ಆಗತ್ತೆ. ಓಕೆನಾ, ಇಷ್ಟೇ ಆಗಿದ್ದು. ಅದು ಕೂರ್ತಲ್ಲ ಜಾರ್ತಾ ಇದೆ. ಅದೇನಂದರೆ ಮಲ್ಕೊಂಡು ಹಿಂಗೆ ಸ್ಕಿನ್ ಮೇಲೆ ಇಟ್ಕೊಂಡ್ರೆ ಕುತ್ಕೊಳ್ಳುತ್ತೆ. ನಾನು ಕೂತಿರೋದ್ರಿಂದ ಅದು ಆಗ್ತಾಯಿಲ್ಲ. ಓಕೆ, ಅಟ್ಲೀಸ್ಟ್ ಹಣೆ ಮೇಲೆ ಕೂತಿದೆ. 15 ನಿಮಿಷ ಈ ಸ್ಕಿನ್ನ ಹೀಗೆ ಬಿಡೋಣ. ಅದು 15 ನಿಮಿಷದಲ್ಲಿ ಯಾವ ಥರ ಆಗಿರುತ್ತೆ ಅಂತ ತೋರಿಸ್ತೀನಿ. ಅದಾದಮೇಲೆ ಏನು ಪ್ರೋಸೆಸ್ ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ 15 ಮಿನಿಟ್ಸ್ ಆಗಿದೆ ನೋಡಿ, ಎಲ್ಲ ಡ್ರೈ ಆಗಿದೆ ಸ್ಕಿನ್ ನೋಡಿ. ಈ ಥರ ಎಲ್ಲ ಈ ಪೇಸ್ಟ್ ಏನು ಹಾಕಿದ್ವಿ ಅದೆಲ್ಲ ನೀಟಾಗಿ ಡ್ರೈ ಆಗಿದೆ. ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಸೇಮ್ ರೆಗ್ಯುಲರ್ ಫೇಸ್ ವಾಶು ಮತ್ತು ನಾನು ವಾಟರ್ ಯೂಸ್ ಮಾಡಿ, ನಾರ್ಮಲ್ ಕೋಲ್ಡ್ ವಾಟರ್ ಯೂಸ್ ಮಾಡಿ ನಾನು ವಾಶ್ ಮಾಡ್ಕೊಂಡ್ಬರ್ತೀನಿ. ಯಾವ ಥರ ರಿಸಲ್ಟ್ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇನ್ಸ್ಟೆಂಟ್ ಗ್ಲೋ ನೀವು ಆಲ್ರೆಡಿ ನೋಡ್ತಾ ಇರ್ತೀರ. ಯಾರು ಹೊರಗಡೆ ಹೋಗ್ಬೇಕು ಇಲ್ಲ, ಆ್ಯಕ್ಚುಲಿ ಹೊರಗಡೆ ಹೋಗ್ಬೇಕು ಅಂತಾನೆ ಏನಿಲ್ಲ. ವೀಕ್ಲಿ 2 or 3 ಮಾಡಿದ್ರೆ ನೀವೇ ನೋಡ್ತೀರಾ ನಿಮ್ಮ ಸ್ಕಿನ್ನಲ್ಲಿ ಸಖತ್ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಆ್ಯಂಡ್ ಯು ವಿಲ್ ಫೀಲ್ ಸೋ ನೈಸ್ ಅಬೌಟ್ ಯುವರ್ ಸ್ಕಿನ್. ಕಾಣಿಸ್ತಾ ಇದೆಯಾ? ನಾನೇನೂ ಹಚ್ಚಿಲ್ಲ, ಈಗ ಮುಖ ಜಸ್ಟ್ ಡ್ಯಾಪ್ ಮಾಡಿದೆ ವಾಟರಲ್ಲಿ. ಟಡನ್ ಟಡನ್ ಟಡನ್. ಸೊ ನನ್ನ ಕೂದಲು ಕೂಡ ಸೇಫ್ ಆಗಿದೆ, ಯಾವುದೇ ಥರದ ರಸ ಬಿತ್ತಿಲ್ಲ. ಇದು ಜಸ್ಟ್ ದಟ್ ಮುಖ ತೊಳೆದಾಗ ಸ್ವಲ್ಪ ವಾಟರ್ ಇತ್ತು. ಸೊ ಅದೊಂದಿದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಕೂದಲು ಸಖತ್ತಾಗಿದೆ, ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಆ್ಯಂಡ್ ಕಾಣಿಸ್ತಾ ಇದೆಯಾ ನಿಮಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ? ಫುಲ್ ಸ್ಕಿನ್ ಬ್ರೈಟ್ ಆಗಿದೆ. ನಾನು ಇದೆಲ್ಲ ಆದ್ಮೇಲೆ ಸಿಂಪಲ್ಲಾಗಿ ಏನು ಹಚ್ಕೋತೀನಿ ಅಂದರೆ, ಇನ್ ಕೇಸ್ ನಾನು ಇದನ್ನು ರಾತ್ರಿ ಮಾಡಿದ್ರೆ ನೈಟ್ ಕ್ರೀಮ್ ಹಚ್ತೀನಿ, ಇಲ್ಲ ಏನು ಹಚ್ಚೋದಿಲ್ಲ, ಹಾಗೆ ಮಲ್ಕೊಂಡ್ಬಿಡ್ತೀನಿ. ಇಲ್ಲ ಬೆಳಗ್ಗೆ ಹೊತ್ತು ಮಾಡಿದ್ರೆ ಈ ನಂದು ಲಾರಿಯಲ್ದು ಆರಾ ಪರ್ಫೆಕ್ಟ್ ಕ್ಲಿನಿಕಲ್ ಡೇ ಕ್ರೀಮ್ ಅಂತ, ಇದನ್ನೇ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರೋದು. ನಾನು ಹೇಳ್ದಂಗೆ ಆಗಲೇ ನಾನು ತುಂಬ ಕಮ್ಮಿ ಕೆಮಿಕಲ್ ಯೂಸ್ ಮಾಡ್ತೀನಿ ಸ್ಕಿನ್ ಮೇಲೆ. ಸೊ ಜಸ್ಟ್ ದಿ ನಾರ್ಮಲ್ ಡೇ ಕ್ರೀಮ್. ಓಕೆ, ನನಗೆ ಕ್ರೀಮ್ ಸಖತ್ ಇಷ್ಟ. ಫುಲ್ಲು ಸ್ಕಿನ್ ಒಳಗಡೆ ನೀಟಾಗಿ ಸ್ಮಡ್ಜ್ ಆಗುತ್ತೆ. ಅವಳೆ ನಾನು ಕ್ರೀಮ್ ಹಾಕಿದ್ನಿ ಅಂತಲೇ ಅನ್ಸಲ್ಲ, ಲೈಟ್ ವೆಯ್ಟ್ ಕೂಡ. ಸೊ ಯು ಕ್ಯಾನ್ ಸಿ ದಿಸ್. ವಾವ್, ಫೀಲೇ ಬೇರೆ. ಆ್ಯಂಡ್ ನಾನು ಯಾವ ಪೌಡರ್ ಯೂಸ್ ಮಾಡ್ತೀನಿ ಡೈಲಿ ಅಂತ ಗೊತ್ತಾದರೆ ನೀವೇ ನಕ್ಬಿಡ್ತೀರಾ. ನಾನು ಯೂಸ್ ಮಾಡೋದು ನನ್ನ ಮಗಳು ಸೇಬಾಮೆಡ್. ಸೊ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ಸಮ್ ವೈಟ್ ಪೌಡರ್. ಡನ್.
wiping it off. ಓಕೆ, ಇವಾಗ ನಾನು ಆಕ್ಸಿಡೆಂಟ್ ಆದಾಗಿಂದ ನನಗಿಲ್ಲಿ ಐಬ್ರೋಸ್ ನೋಡಿ ಇದೊಂಚೂರು ಓಪನ್ ಆಗೋಗಿದೆ. ಇಲ್ಲಿ ಬೆಳೆಯಲ್ಲ ಕೂದಲು, ಸ್ಕಿನ್ನು ಅದೇ ಡೀಪ್ ಸ್ಕಾರ್ ಆದರೆ ಇದಾಗತ್ತಲ್ಲ ಅದಾಗೋಗಿದೆ. ಸೊ ಅದಕ್ಕೆ ಅದನ್ನು ಕವರ್ ಮಾಡೋಕ್ಕೆ ಅಂತ ನಾನೊಂದು ಸ್ವಲ್ಪ ಜಸ್ಟ್ ಲಿಟಲ್ ಬಿಟ್ ಆಫ್ ಇದಾಗ್ತೀನಿ, ಐಬ್ರೋ ಪೆನ್ಸಿಲ್ ಥರ ಡ್ರಾ ಮಾಡ್ಕೋತೀನಿ ಅಷ್ಟೇ. ಅಂದರೆ ಕೂದಲನ್ನು ಹೈಲೈಟ್ ಮಾಡ್ತೀನಿ, ಡ್ರಾ ಏನಿಲ್ಲ, ಜಸ್ಟ್ ರಬ್ ಮಾಡ್ತೀನಿ ಅಷ್ಟೇ. ಸಿ ನೈಸ್. ಓಕೆ, ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೇಟ್ ಆಫೀಸ್ ವೇರ್ ಲಿಪ್ಸ್ಟಿಕ್. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮೆಬ್ಲಿನ್ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಅಂತ. ಇದು ಬಂದು ಯಾವ ಕೋಡ್ ಅಂತ ಹೇಳಿದ್ರೆ NU07. ದಿಸ್ ಇಸ್ ವೆರಿ ಸಟಲ್ ಆ್ಯಂಡ್ ವೆರಿ ನೀಟ್ ಆ್ಯಂಡ್ ಪ್ರೊಫೆಷ್ನಲ್ ಫಾರ್ ಇದು ಆಫೀಸ್. ಆ್ಯಂಡ್ ಕಾಸ್ಟ್ ಕೂಡ ಬಿಲೋ 300. ಐ ಥಿಂಕ್ ಐ ಗೇವ್ ಅರೌಂಡ್ 287 297 ಕೊಟ್ಟಿದ್ದೀನಿ. ಸೊ ಇದಿಷ್ಟಾಯಿತು. ಈಗ ನನ್ನ ಹೇರ್ ಸುಮ್ಮನೆ ಜಸ್ಟ್ ಬುಷಿ ಬುಷಿ ಮಾಡ್ತೀನಿ ಹೇರ್ನ ಅಷ್ಟೇ. ಹಿಂಗೆ ಲೈಟಾಗಿ ಬ್ರಷ್ ಮಾಡಿ ಜಸ್ಟ್ ಲಿಟಲ್ ಬುಷ್ ಆ್ಯಂಡ್ ಅ ನೀಟ್ ಎಫೆಕ್ಟ್. ನಾನು ಹೇಳ್ಬೇಕಂದ್ರೆ ಕಾಜಲ್ ಹಾಕಿಲ್ಲ, ಏನೂ ಹಾಕಿಲ್ಲ, 1 ಡೇ ಕ್ರೀಮು ಜೊತೆಗೆ ನನ್ನ ಮಗಳು ಪೌಡರು ಆ್ಯಂಡ್ ದಿಸ್ ಅಮೇಝಿಂಗ್ ಲಿಪ್ಸ್ಟಿಕ್. ನಾನು ಯೂಶಲಿ ಲಿಪ್ಸ್ಟಿಕ್ ಜಾಸ್ತಿ ಹಾಕೋತೀನಿ ಬಿಕಾಸ್ ಅದು ಕಲರ್ ಅಲ್ವಾ. ಸೊ ಡಿಫ್ರೆಂಟ್ ಕಲರ್ಸ್ ಇದ್ರೆ ಡಿಫ್ರೆಂಟ್ ಲುಕ್ ಬರುತ್ತೆ ಅಂತ. ಬಟ್ ಕ್ರೀಮು ಮತ್ತು ಕೆಮಿಕಲ್ ಸ್ಕಿನ್ ಮೇಲೆ ಹಾಕೋದಕ್ಕೆ ಐ ಅವಾಯ್ಡ್. ಲಿಪ್ಸ್ಟಿಕ್ ಒಂದೇ ನಾನು ಮ್ಯಾಕ್ಸಿಮಮ್ ಬೇರೆ ಥರ ಯೂಸ್ ಮಾಡೋದು. ಸೊ ಹವಾ ಮೇಲೂ ಹೇಗಿದೆ ಟಡಾನ್, ₹1 ಖರ್ಚಿಲ್ಲದೆ ಮನೆಯಲ್ಲಿ ಈ ಥರ ಇನ್ಸ್ಟೆಂಟ್ ಬ್ರೈಟ್ನೆಸ್, ಗ್ಲೋಯಿಂಗ್, ಅಮೇಝಿಂಗ್ ಸ್ಕಿನ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸಿಲ್ಕಿ ಸ್ಕಿನ್ನ ನೀವು ಈ ಥರ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ನಾನು ಯಾವ ಥರ ಸಿಂಪಲ್ ಆಗಿ ಮನೇಲಿ ಇದ್ಕೊಂಡೆ ಫೇಸ್ ಕೇರ್ ಮಾಡಿದೆ ಅಂತ. ಸೊ ನಿಮ್ಗೇನಾದರೂ ಬೇರೆ ಥರ ಬೇಕು ಅಂತ ಹೇಳಿದ್ರೆ ಯಾವ ಥರ ಅಂದರೆ ಎನಿ ಸ್ಪೆಸಿಫಿಕ್ ಮಾಸ್ಕ್ ಅಥವಾ ಎನಿ ಸ್ಪೆಸಿಫಿಕ್ ಟಾಪಿಕ್ ನಾನು ಕವರ್ ಮಾಡಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಈಸಿಯಾಗಿರೋ ವೆಯ್ಟ್ ಲಾಸ್ ಟಿಪ್ಸು, ಸ್ಕಿನ್ ಕೇರ್ ಟಿಪ್ಸು, ಡೈಲಿ ವ್ಲಾಗ್ಸು ಎಲ್ಲ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಅದ್ರ ಮೇಲೆ ನನಗೂ ಮೋಟಿವೇಟ್ ಆಗುತ್ತೆ. ಓಕೆ, ನಾನು ನಿನ್ನ ತಗೊಂಡು ಹೋಗ್ಬೇಕು ಅಂತ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.